ರೈತ ರಂಗೇಗೌಡ ಸಮಸ್ಯೆಗೆ ಕೈ ಜೋಡಿಸಿದ ಒಕ್ಕಲಿಗ ಸಂಘ, ಜೆಡಿಎಸ್ ಮುಖಂಡರಿಂದ ಶೀಘ್ರದಲ್ಲಿ ಪರಿಹಾರದ ಭರವಸೆ. ಕಳೆದ ವಾರಗಳ ಹಿಂದೆ ಚಿಕ್ಕನಾಯಕನಹಳ್ಳಿ ಗ್ರಾಮದ ರಂಗೇಗೌಡ ಬಿನ್ ಮಂಟೇಗೌಡ ಎಂಬ ರೈತ 4-5 ವರ್ಷಗಳಿಂದ ಸರ್ವೆ ನಂಬರ್ 48ರಲ್ಲಿ 23 ಕುಂಟೆ ಪೋಡಿ ಮಾಡಲು ಅರ್ಜಿ ನೀಡಿದ್ದು, ಅಧಿಕಾರಿಗಳು ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲ ಎಂದು ಕಚೇರಿ ಮುಂದೆ ವಿಷ ಸೇವಿಸಿದ ಘಟನೆ ನಡೆದಿತ್ತು. ಆಸ್ಪತ್ರೆಯಿಂದ ಚೇತರಿಸಿಕೊಂಡ ರಂಗೇಗೌಡ ಅವರಿಗೆ ಮಾಜಿ ಸಚಿವ ಸಾರಾ ಮಹೇಶ್ ಸೂಚನೆಯಂತೆ ಒಕ್ಕಲಿಗ ಸಂಘದ ಅಧ್ಯಕ್ಷರು ಶಿವರಾಮೇಗೌಡ ಅವರು ಮಾತನಾಡಿ, ನಿಮ್ಮ ಸಮಸ್ಯೆಗೆ ಒಕ್ಕಲಿಗ ಸಮಾಜ ನಿಮ್ಮ ಜೊತೆ ಇರುತ್ತೆ, ನಿಮ್ಮ ಸಮಸ್ಯೆಗೆ ಪರಿಹಾರ ಕೊಡಿಸುತ್ತೇವೆ ಎಂದು ತಿಳಿಸಿ ಹಣ್ಣು ಹಂಪಲು ವಿತರಿಸಿದರು. ಇದೇ ಸಂದರ್ಭದಲ್ಲಿ ತಾಲೂಕು ಜೆಡಿಎಸ್ ಅಧ್ಯಕ್ಷರು ಮೆಡಿಕಲ್ ರಾಜಣ್ಣ, ಶುಗರ್ ಫ್ಯಾಕ್ಟರಿ ಇಂಜಿನಿಯರ್ ರಮೇಶ್, ಜೆಡಿಎಸ್ ಮುಖಂಡರು ಮಿರ್ಲೆ ರಾಧಾಕೃಷ್ಣ, ಎಪಿಎಂಸಿ ಮಾಜಿ ಅಧ್ಯಕ್ಷರು ಕುಪ್ಪಳ್ಳಿ ಸೋಮಣ್ಣ, ಗ್ರಾಮ ಪಂಚಾಯತಿ ಮಾಜಿ ಉಪಾಧ್ಯಕ್ಷರು ಚಿಕ್ಕನಾಯಕನಹಳ್ಳಿ ವಾಸು, ಜೆಡಿಎಸ್ ಮುಖಂಡರಾದ ಚಿಕ್ಕನಾಯಕನಹಳ್ಳಿ ವಿಶ್ವನಾಥ್, ಪುಟ್ಟಪ್ಪ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಆರ್ಜೆ ನ್ಯೂಸ್ ತಾಲೂಕು ಒಕ್ಕಲಿಗ ಸಂಘದ ಅಧ್ಯಕ್ಷ ಕ್ಯಾನಗರ ಸಾಲಿಗ್ರಾಮದಿಂದ ನಾವೇನು ಈ ತರ ಈ ಒಂದು ಪರಿಸ್ಥಿತಿ ಉದ್ಭವವಾಗಿತ್ತಿಲ್ಲಿ ಅದ್ರ ಬಗ್ಗೆ ತಿಳ್ಕೊಂಡು ಅವರು ಸಾಂತ್ವನ ಹೇಳೋಣ ಅಂತ ಬಂದಿದ್ದೀನಿ. ಇದ್ರ ಬಗ್ಗೆ ತಹಸೀಲ್ದಾರ್ ಜೊತೆ ಮಾತಾಡಿದ್ವಿ ಈಗಾಗಲೇ, ರಾಜಣ್ಣವರು ನಾವೆಲ್ಲ ತಿಳ್ಕೊಂಡು. ಸೊ ಮಂಗಳವಾರ ಬರ್ತೀನಿ ಅಂತ ಹೇಳಿದರೆ ಎಲ್ಲರ ಸಮಸ್ಯೆನ ಬಗೆಹರಿಸೋದಕ್ಕೆ ನಾವೆಲ್ಲ ಸೇರಿ ಕ್ರಮ ತಗೊಳ್ಳೋಣ ಅಂತ. ರಂಗೇಗೌಡ ವರ್ಸಸ್ ಮಂಟೇಗೌಡರ ಅವ್ರ ಭೂಮಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದಾಗ ತಮಗೆಲ್ಲ ತಿಳಿದಿರೋ ಹಾಗೆ ಈಗ ಒಂದು ವಾರದಿಂದ ಅವರು ಪ್ರಯತ್ನ ಮಾಡಿ ಗುಣಮುಖರಾಗಿ ಮನೆಗೆ ಬಂದವರೇ. ಅವರನ್ನ ಮಾತಾಡ್ಸೋಕ್ಕೆ ನಮ್ಮ ಕ್ಯಾರ್ನಗರ ಸಾಲಿಗ್ರಾಮ ತಾಲೂಕು ಒಕ್ಕಲಿಗರ ಸಂಘದ ಅಧ್ಯಕ್ಷರಾದಂಥ ಶಿವರಾಮ್ ಅವರವರು ಯೋಗಕ್ಷೇಮ ವಿಚಾರಣೆ ಮಾಡಿ ಅವ್ರ ಸಣ್ಣ ನೆರವನ್ನು ಮತ್ತು ಅವರು ಬೇಗ ಗುಣಮುಖರಾಗಲಿ, ನಿಮ್ಮ ಸಮಸ್ಯೆಗಳನ್ನ ಮಂಗಳವಾರ ತಹಶೀಲ್ದಾರರು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳನ್ನ ಗ್ರಾಮಕ್ಕೆ ಕರ್ಕೊಬಂದು ನಿಮ್ಮ ಸಮಸ್ಯೆಗಳೆಲ್ಲರದ್ದು 24 ಜನದ್ದು ಸಂಪೂರ್ಣ ಖಾತೆದಾರರು ಯಾರು RTC ಏನೈತೆ ಅವರೆಲ್ಲರ ಸಮಸ್ಯೆಗಳನ್ನ ನಾನು ಮುಂದೆ ನಿಂತು ಬಗೆಹರಿಸ್ಕೊಡ್ತೀನಿ ಅಂತ ಇಲ್ಲಿಗೆ ಬಂದು ಅವ್ರ ಯೋಗಕ್ಷೇಮ ವಿಚಾರಣೆ ಮಾಡಿ ಅವರಿಗೆ ಸಾಂತ್ವನ ಹೇಳೋದಕ್ಕೆ ಅಂತ ಬಂದಿದ್ದಾರೆ. ಚಿಕ್ಕನಾಯಕನಹಳ್ಳಿ ಗ್ರಾಮದಲ್ಲಿ ರಂಗೇಗೌಡರು 5-6 ವರ್ಷದಿಂದ ಅವ್ರ ಜಮೀನಿನ ಖಾತೆ ವ್ಯತ್ಯಾಸಾಗಿ ಒಂದು ತಾಲೂಕು ಆಫೀಸ್ಗೆ ತಿರುಗಾಟ ಮಾಡ್ತಾನೆ ಇದ್ರು. ಈ ಒಂದು ಅಧಿಕಾರಿಗಳ ನಿರ್ಲಕ್ಷ್ಯದಿಂದ, ಕೆಲವು ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಈ ಒಂದು ವ್ಯತ್ಯಾಸಾಗಿ ಅವರು ಪಾಯ್ಸನ್ ತಗೊಳ್ಳೋ ಅಂತ ಕೆಲಸ ಆಯಿತು. ಇವತ್ತು ಗುಣಮುಖರಾಗಿ ನಮ್ಮ ಗ್ರಾಮಕ್ಕೆ ಬಂದಿದ್ದಾರೆ. ನಮ್ಮ ರಾಜಣ್ಣ ಅಧ್ಯಕ್ಷರು, ನಮ್ಮ ಸೋಮಣ್ಣ, ಶಿವರಾಮಣ್ಣ, ನಮ್ಮ ಇವರು ಎಲ್ಲ ಬಂದು ಇವತ್ತು ಮಾತಾಡಿಸಿ ಅವ್ರಿಗೇನು ಸಮಸ್ಯೆಯನ್ನ ಬಗೆಹರಿಸೋ ನಿಟ್ಟಿನಲ್ಲಿ ಇವತ್ತು ಮಾತಾಡಿ ಅಧಿಕಾರಿಗಳನ್ನ ಸ್ಥಳಕ್ಕೆ ಕರೆಸಿ ಅದನ್ನ ಪರಿಶೀಲನೆ ಮಾಡಿ ಅವ್ರದ್ದು ಏನೈತೆ ಅವ್ರನ್ನ ಸಮಸ್ಯೆ ಬಗೆಹರಿಸ್ತೀನಿ ಅಂತ ಹೇಳೋರೆ. ಇನ್ನು ಮುಂದೆ ಯಾವುದೇ ರೈತಂಗೆ ಈ ಥರ ನಮ್ಮೊಂದು ಸಾಲಿಗ್ರಾಮ ತಾಲೂಕಲ್ಲಿ ಯಾವುದೇ ಒಂದು ಸಮಸ್ಯೆ ಆಗದಂಗೆ ರೈತನ ಕುಂದುಕೊರತೆಯ ಸಣ್ಣ ಪುಟ್ಟ ಅಧಿಕಾರಿಗಳು ಬಗೆಹರಿಸ್ತಾರೆ, ಅವ್ರನ್ನ ತಹಸೀಲ್ದಾರ್ ಲೆವೆಲ್ಗೆ ತಗೊಂಡೋಗಿ ಅದನ್ನ ಸಮಸ್ಯೆಯನ್ನು ಬಗೆಹರಿಸ್ಬೇಕಂತ ಈ ನಿಮ್ಮ ಮಾಧ್ಯಮದ ಮುಖಾಂತರ ಮನವಿ ಮಾಡ್ತಾ ಇದ್ದೀನಿ. ಚಿಕ್ಕನಾಯಕನಲ್ಲಿ ಏನು ಘಟನೆ ನಡೆಯಿತು ಒಂದು ವಾರದಿಂದ ಹಿಂದೆ, ಅವರು 6 ವರ್ಷದಿಂದ ತಿರುಗಿ ಪಾಪ ಎಲ್ಲರಿಗೂ ಹೇಳಿದ್ದಾರೆ. ಹೇಳಿದ್ರೆ ಹೋದ್ರೆ ಅಧಿಕಾರಿಗಳು ಕೇಳೋದು ಮತ್ತೆ ಬಿಡೋದು, ಈ ಥರ ಮಾಡ್ಕೊಂಡು ಪಾಪ ಅವರು ನಿಶ್ಚಿತ ಮಾಡಿ ವಿಷ ತಗೊಂಡ್ಬಿಟ್ಟು 8 ದಿನ ಹಿಂದೆ ಆಸ್ಪತ್ರೆಯಲ್ಲಿದ್ದು ಅಲ್ಲಿ ಯೋಗೇಶ್ವರ ಮಹೇಶ್ವರನು ಯೋಗೇಶ್ವರ ನೋಡಿ ಅದೇನಾಗುತ್ತೆ ನಾನೇ ಜವಾಬ್ದಾರಿ ಕೊಟ್ಟು ನಾನು ಎಲ್ಲ ಚಾರ್ಜ್ ಏನಾಗುತ್ತೆ ನಾನು ಕಟ್ತೀನಿ ಅಂತ ಹೇಳಿ ಅವರು ಹೋಗಿ ಇವರಿಗೆ ಧೈರ್ಯ ಕೊಟ್ಟು ಈ ದಿನ ಇವತ್ತು ಅಧ್ಯಕ್ಷನ ಕಳಿಸ್ಕೊಂಡಿದ್ದಾರೆ. ತಾಲೂಕಿಂದ ಒಕ್ಕಲಿಗ ಸಂಘದ ಅಧ್ಯಕ್ಷ ಶಿವರಾಮಣ್ಣ ಅವ್ರನ್ನ ಕಳಿಸಿ ಇವ್ರಿಗೂ ವಿಚಾರಿಸಿ ತಕ್ಷಣ ಮಂಗಳವಾರ ತಹಸೀಲ್ದಾರ್ಗೆ ಇಲ್ಲೇ ಫೋನ್ ಮಾಡಿ ತಹಸೀಲ್ದಾರ್ನ ಮಾತಾಡಿಸಿ ತಹಸೀಲ್ದಾರೇ ಅವ್ರು ಖುದ್ದು ಸರ್ವೇರು REVA ಬಂದು ಅಲ್ಲೇ ಆ ಜಾಗದಲ್ಲೇ ನಿಂತು ಎಲ್ಲರೂ ಕಳಿಸಿ 25 ಎಕರೆ 23 ಏನಿದೆ ಅದರಲ್ಲಿ 24 ಜನಕ್ಕೂ ನಾನು ಸರಿ ಮಾಡ್ಕೊಡ್ತೀನಿ, ಬಗೆಹರಿಸ್ಕೊಡ್ತೀನಿ ಅಂತ ಹೇಳಿ ಅವ್ರ ಮಾತಾಡಿದರೆ ನಾವು ಎಲ್ಲ ಬಂದು ಮಂಗಳವಾರ 10 ಗಂಟೆಗೆ ಇಲ್ಲಿ ಬಂದು ತೀರ್ಮಾನ ಮಾಡ್ಕೊಡ್ತೀವಿ. ಸಭೆ ಸೇರಿ ಎಲ್ಲ ಒಟ್ಟಿಗೆ ತೀರ್ಮಾನ ಮಾಡ್ಕೊಡ್ತಾರೆ ಅಂತೇಳಿ ವಿನಂತಿಸ್ತೀವಿ.